ನಮ್ಮ ಕಾಂಗ್ರೆಸ್ ಬೀಟ್ ರಿಪೋರ್ಟರ್ ಮಾರುತೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾತು ಕೂಡ. ಪ್ರಶಾಂತ್, ವಜಾಗೊಂಡಾಗಲೇ ಅಂದರೆ ಸಚಿವ ಸಂಪುಟದಿಂದ ವಜಾ ಮಾಡಿದಾಗಲೇ ಮುಂದಿನ ಆಪ್ಷನ್ ಏನು ರಾಜಣ್ಣ ಅವರಿಗೆ ಅನ್ನೋದನ್ನು ನಾವು ಚರ್ಚೆ ಮಾಡಿದ್ವಿ. ಬಿ ಜೆ ಪಿಗೆ ಹೋಗಬಹುದಾ ಅನ್ನೋದು ಚರ್ಚೆ ಆಗಿತ್ತು. ಈಗೇನು ಅವಸರ ಇದೆ ಅಂತ ಅನ್ನೋ ಮಾತನ್ನು ನೀವು ಅಂದಿದ್ರಿ. ಈಗೇನು ಎಲೆಕ್ಷನ್ ಇದಾವ ಬಿ ಜೆ ಪಿಗೆ ಹೋಗೋದಕ್ಕೆ ಅಂತ. ಬಾಲಕೃಷ್ಣ ಆಗಿದ್ರೆ ಸುಮ್ಮನೆ ಒಂದು ಗಾಳಿಲಿ ಗುಂಡು ಹೊಡೆದ್ರ? ಅಜಿತ್, ನನಗನ್ಸುತ್ತೆ ನೋಡಿ, ಬಾಲಕೃಷ್ಣ ಅವರ ಹೇಳಿಕೆ ಇಟ್ಸ್ ಎ ಪಾರ್ಟ್ ಆಫ್ ಸ್ಟ್ರಾಟಜಿ ಆಫ್ ಡಿ ಕೆ ಶಿವಕುಮಾರ್ ಗುಂಪು ಅಂತ ಅನ್ಸುತ್ತೆ. ಓಕೆ. ಅದರ್ವೈಸ್ ಬಾಲಕೃಷ್ಣ ಬೇರೆ ಜಿಲ್ಲೆಯವರು, ರಾಜಣ್ಣ ಬೇರೆ ಜಿಲ್ಲೆಯವರು, ಇಬ್ರಿಗೂ ಏನೂ ಸಂಬಂಧಗಳಿಲ್ಲ. ಇದನ್ನ ನೀವು ಸಮೀಕರಿಸೋದಾದ್ರೆ ಅಶ್ವತ್ಥಾಮ ಹತೋಗತ್ವ ಅಂತ ಏನು ಮಹಾಭಾರತದಲ್ಲಿ ಪ್ರಸಂಗ ಬರುತ್ತಲ್ವಾ, ಓಕೆ, ಆ ರೀತಿ ರಾಜಣ್ಣ ಈಗಾಗಲೇ ಅವರು ಪಾರ್ಟಿಯ ಸಚಿವ ಸ್ಥಾನದಿಂದ ಅವರನ್ನ ಹೈಕಮಾಂಡ್ ವಜಾಗೊಳಿಸಿದೆ. ಸಿದ್ದರಾಮಯ್ಯನವರ ಪರವಾಗಿರ್ತಕ್ಕಂಥ ಗುಂಪಿನ ಶೆಡ್ಯೂಲ್ಡ್ ಟ್ರೈಬ್ ಸಮುದಾಯಕ್ಕೆ ಸೇರಿರ್ತಕ್ಕಂಥ, ಇದನ್ನು ಅಂಡರ್ಲೈನ್ ಮಾಡಿ ನೋಡ್ಬೇಕಾಗತ್ತೆ. ಯಾಕೆ ಕೆ ಎನ್ ರಾಜಣ್ಣ ಮುಖ್ಯ ಆಗ್ತಾರೆ ಅಂತ. ಕೆ ಎನ್ ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ಜೊತೆ ನಿಂತಿರ್ತಕ್ಕಂಥ ಗಟ್ಟಿ ಹೆಸರುಗಳಲ್ಲಿ ಇಬ್ಬರದು, ಒಂದು ಸತೀಶ್ ಜಾರಕಿಹೊಳಿ, ಒಂದು ಕೆ ಎನ್ ರಾಜಣ್ಣ. ಹೀಗಿರುವಾಗ ಕೆ ಎನ್ ರಾಜಣ್ಣ ಅವರನ್ನು ಇನ್ನಷ್ಟು ಡಿಫೇಮ್ ಮಾಡಿ ಸಿದ್ದರಾಮಯ್ಯನವರ ಗುಂಪನ್ನು ವೀಕೆಂಡ್ ಮಾಡ್ತಕ್ಕಂಥ ಒಂದು ಪ್ರಯತ್ನದ ಭಾಗವಾಗಿ ಬಾಲಕೃಷ್ಣ ಅವರ ಹೇಳಿಕೆಯನ್ನು ನೋಡಬೇಕಾಗತ್ತೆ. ಸುಮ್ಮನೆ ಬೆಳಗ್ಗೆ ಅದು ಬಂದು ಕೆ ಎನ್ ರಾಜಣ್ಣ ಬಿ ಜೆ ಪಿಗೆ ಸೇರ್ತಾರೆ ಅಂತಕ್ಕಂಥ ಹೇಳಿಕೆಯನ್ನು ಬಾಲಕೃಷ್ಣ ಕೊಟ್ಟಿರಲಿಕ್ಕಿಲ್ಲ ಒಂದು. ಅಥವಾ ಇಲ್ಲಪ್ಪ ರಾಜಣ್ಣ ಅವರ ಹೆಸರು ನಡೀತಾ ಇದೆ, ಒಂದು ಸ್ವಲ್ಪ ಇನ್ನಷ್ಟು ಸುದ್ದಿಯಲ್ಲಿರೋಣ ಅನ್ನುವ ಕಾರಣಕ್ಕೆ ಕೊಟ್ರ, ಅದು ಬಾಲಕೃಷ್ಣನೇ ಕ್ಲಾರಿಫೈ ಮಾಡಬೇಕು. ಬಟ್ ಇದರ ಅರ್ಥ ಏನು ಅಂತಂದರೆ, ಡಿ ಕೆ ಶಿವಕುಮಾರ್ ಬಣ ಏನಿದೆ, ಮೊನ್ನೆಯ ಇಡೀ ನಮಸ್ತೆ ಸದಾವತ್ಸಲೆ ಮಾತೃಭೂಮಿಯ ಪ್ರಕರಣದಲ್ಲಿ ಕೆ ಎನ್ ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ದಿಲ್ಲಿವರೆಗೆ ಡಿ ಕೆ ಶಿವಕುಮಾರರ ಹೇಳಿಕೆಯನ್ನು ತಲುಪಿಸಿದ್ರು. ದಿಲ್ಲಿ ಗರಂ ಆದ ನಂತರ ಡಿ ಕೆ ಶಿವಕುಮಾರ್ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಆ ದೃಷ್ಟಿಕೋನದಿಂದ ಕೆ ಎನ್ ರಾಜಣ್ಣ ಅವರ ಮೇಲೆ ಇನ್ನೊಂದು ಸಾಲ್ವೋ ರೂಪದಲ್ಲಿ, ಇನ್ನೊಂದು ಬಾಣದ ರೂಪದಲ್ಲಿ ಬಾಲಕೃಷ್ಣ ಅವರು ಇಲ್ಲ ಅವರು ಬಿ ಜೆ ಪಿಗೆ ಸೇರ್ತಾರೆ ಅಂತ ಹೇಳಿದ ಕ್ಷಣ ಏನಾಗುತ್ತೆ ಅಜಿತ್? ಅದು ಆಗ ರಾಜಣ್ಣ ಮಾತ್ರ ಅಲ್ಲ, ರಾಜಣ್ಣ ಅವರ ಇಡೀ ಗುಂಪು ಬಿ ಜೆ ಪಿಯ ಜೊತೆ ಟಚ್ ಇದೆ ಅಂತ. ಇವತ್ತೇನು ಬಿ ಜೆ ಪಿಯ ಜೊತೆ ಅವರು ಟಚ್ಚಲ್ಲಿ ನೋಡಿ, ರಾಜಕಾರಣದಲ್ಲಿ ಅವಕಾಶ ಬರದ ಹೊರತು ಯಾರು ಯಾರ ಜೊತೆ ಟಚ್ಚಲ್ಲಿ ಇರೋಲ್ಲ. ಮಾತುಕತೆ ನಡೆಸೋದು ಬೇರೆ, ನಿಮ್ಗೆ ಅಲ್ಲೇನೋ ಒಂದು ಸರ್ಕಾರ ಆಗ್ಬೇಕಲ್ಲ, ಅದರ್ವೈಸ್ ಯಾರಲ್ಲಿ ಹೋಗಿ ಬಿ ಜೆ ಪಿ ಜೊತೆ ಮಾಡ್ಕೊಳ್ತಾರೆ. ಹಾಗಾಗಿ ನನಗನ್ಸುತ್ತೆ ಅಜಿತ್, ಇದು ಬಾಲಕೃಷ್ಣ ಅವರು ಮಾಡಿರ್ತಕ್ಕಂಥ ಮಾತು ಇಟ್ಸ್ ಅ ಪಾರ್ಟ್ ಆಫ್ ಸ್ಟ್ರಾಟಜಿ ಫ್ರಮ್ ಡಿ ಕೆ ಶಿವಕುಮಾರ್ ಬಣ, ಕಾಂಗ್ರೆಸ್ನ ಒಳ ರಾಜಕಾರಣದ ದೃಷ್ಟಿಯಿಂದ. ನೋಡಿ, ಕಾಂಗ್ರೆಸ್ಸಿನ ನಾಯಕರು ಹೇಳ್ತಿರ್ತಾರೆ ನಮ್ಮಲ್ಲಿ ಒಳ ರಾಜಕಾರಣ ಇಲ್ಲ, ನಮ್ಮಲ್ಲಿ ಒಳ ರಾಜಕಾರಣ ಇಲ್ಲ. ಹೇಳಿಕೆಗಳನ್ನು ಗಮನಿಸಿ ನೀವು. ಬಾಲಕೃಷ್ಣ ಡಿ ಕೆ ಶಿವಕುಮಾರ್ ಜಿಲ್ಲೆಯವರು, ಆಗಾಗ ಡಿ ಕೆ ಶಿವಕುಮಾರ್ ಅವರ ಜಿಲ್ಲೆಗೆ ಸೇರಿದ ಶಾಸಕರು ಯಾವ ಪ್ರಮಾಣದಲ್ಲಿ ಬಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಇದರಲ್ಲಿ ಸ್ಪಷ್ಟವಾಗ್ತಾ ಹೋಗುತ್ತೆ. ಈಗ ಕೆ ಎನ್ ರಾಜಣ್ಣ ಅವರು ಈಗಾಗಲೇ ಹೈಕಮಾಂಡಿಂದ ಅವಕೃಪೆಗೊಳಗಾಗಿದ್ದಾರೆ, ಇನ್ನಷ್ಟು ಅವರನ್ನ ಬಿಜೆಪಿಗೆ ಸೇರ್ತಿದ್ದಾರೆ ಅಂತಕ್ಕಂಥ ಒಂದು ಮಾತನ್ನ ಹೇಳುವುದರ ಮೂಲಕ ಅವರನ್ನ ಇನ್ನಷ್ಟು ದುರ್ಬಲಗೊಳಿಸ್ತಕ್ಕಂಥ ಪ್ರಯತ್ನ ಬಾಲಕೃಷ್ಣ ಮತ್ತು ಡಿ ಕೆ ಶಿವಕುಮಾರ್ ಬಣದಿಂದ ನಡೀತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಈಗೀಗ ವಾಪಸ್ ಸಚಿವ ಸಂಪುಟಕ್ಕೆ ಸೇರಿಕೊಳ್ಳೋ ಪ್ರಯತ್ನ ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಅದನ್ನು ಮಾತಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.